ಹಲೋ ಗೈಸ್, ನನ್ನ ಹೆಸರು ಶಾಹಿದ್ ರಜಾ. ನಾವ್ ಇವತ್ತು ಬಂದಿವಿ ಧಾರವಾಡ ರೈಲ್ವೆ ಸ್ಟೇಷನ್ಗೆ. ನಾವೆಲ್ಲ ಫ್ರೆಂಡ್ಸ್ ಕೂಡಿ ಹೋಗ್ತಾ ಇದೀವಿ ಇವತ್ತು ಪುಣೆ ಟ್ರಿಪ್ಪಿಗೆ. ಅದು ಕಾಲೇಜ್ ಅಕಾಡೆಮಿಕ್ ಟ್ರಿಪ್ ಅಂತ. ನಮ್ಗೆ ಈಗ ಟ್ರೈನ್ ಇರೋದು 6 ಗಂಟೆಗೆ. ಇನ್ನೂವರೆಗೆ ಟ್ರೈನ್ ಬರೋದು ಬಹಳ ಲೇಟು. ಈಗ ನಮ್ಮ ಹುಡುಗರು ಖಾಲಿ ಕುಂತಾವ್ರಿ. ಈಗ ನಾವು ಹೋಗಿ ಅವ್ರು ಕೇಳೋಣ ಅವ್ರ ವೈಫ್ಸ್ ಯಾವ ತರ ಇದೆ. ಲೆಟ್ಸ್ ಗೋ. ಹುಡ್ರ ಕಡೆ ಹೋಗೋಕ್ಕಿಂತ ಮುಂಚೆ ನಾವು ಹೋಗ್ತಾ ಇದೀವಿ ನಮ್ ಸರ್ ಕಡೆ. ಬನ್ನಿ ಹೋಗೋಣ. So all are very much interested and we are traveling to Dharwad to Pune Auto Cluster. Okay, all are enjoying the trip and currently waiting for train. I think it delayed from last 7 to 8 hours. So still we are waiting and we are moving to platform number 3. That's it. ಈಗ ಸರ್ ಕಡೆ ಅಂತೂ ಎಲ್ಲಾ ಕೇಳಾಯ್ತು. ಈಗ ನಾವು ಹೋಗ್ತಾ ಇದೀವಿ ನಮ್ಮ ಹುಡ್ರ ಕಡೆ. ಬನ್ನಿ ಅವ್ರದ್ದು ವೈಫ್ಸ್ ಏನೇನಿದೆ ನಾವು ಕೇಳಿ ಅವ್ರಿಗೆ ಎಂತ ಅವ್ರದ್ದು ರಿಯಾಕ್ಷನ್ ಬರುತ್ತೆ, ಫೀಡ್ಬ್ಯಾಕ್ ತಗೊಂಡೋಣ. ಬನ್ನಿ. ಮೋಹಿತ್ ಬೈ, ನಿಮ್ಗೆ ಏನ್ ಅನ್ನಿಸ್ತಾಗತೈತಿ ಇದು ನಾವು ಪುಣೆ ಹೋಗ್ತಾ ಇದೀವಲ್ಲ, ಅದ್ರ ಬಗ್ಗೆ ಏನಾರ ಹೇಳ್ತೀರಾ ಸ್ವಲ್ಪ? ಏನು ಬೈ, ಇಲ್ಲಿ ನೋಡಿಲ್ಲ ತೋರ್ಸು ಅಲ್ಲಿ. ಅದ್ ನಮ್ ಟ್ರೈನ್ ನಂಬರ್ ಅಲ್ಲ. ನಮ್ ಟ್ರೈನ್ ನಂಬರ್ ಬರೋದು ಈಗ ಎಷ್ಟ್ ಅಂತಂದ್ರ ಇವತ್ ಎಷ್ಟ್ ಗಂಟೆಗೆ ಇತ್ತಂದ್ರ 4:45 ಇತ್ತ. ಈಗ 8 ಗಂಟೆ ತೋರ್ಸಕ್ ಹೊಂತೈತದ. ಹೋತು ಬೈ, ಇಲ್ಲೇ ಮನಸ ಮುರಿತಾರ್ದ. ಮುಗದ ಹೋಗೈತಿ ಜೀವನದಾಗ, ಏನಿಲ್ಲ ಮುಗದ ಹೋಗೈತಿ. ಇನ್ನೊಂದ್ ಸ್ವಲ್ಪ ಐತಿ, ಹೋಗೋಣ. ಆಟೋ ಎಕ್ಸ್ಪೋಕ ಎಲ್ಲಾರು ಅಡ್ಡಾಡೋಣ, ಮಜಾ ಮಾಡೋಣ. ನಮ್ ಹುಡುಗರಲ್ಲಿ ರೊಚ್ಚಿಗೆದ್ದಾವ. ಈಗ ಟ್ರೈನ್ ಬಂದಿಲ್ಲ ಅಂತ ಕೆಲಸ, ಅದ್ರ ಸಂಬಂಧ ಅವ್ರೊಂದ್ ಸ್ವಲ್ಪ ಸಮಾಧಾನ ಮಾಡಿಸಿ ಹೋಗ್ಬರೋಣ ಆಟೋ ಎಕ್ಸ್ಪೋ. ಆಮೇಲೆ ನೋಡೋಣ ಅಲ್ಲೇ ನಿಯರ್ ಬೈ ಎಲ್ರೆ ವಾಟರ್ ಫಾಲ್ಸ್ ಅದು ಇತ್ತಂದ್ರ ಮುಗಿಸ್ಕೊಂಡ್ ಬಿಡೋಣ. ಅದನ್ನ ಹೋಗೋದ ಒಂದ್ ದಿವ್ಸ ಹೋಗಿರ್ತೇವ ಕಾಲೇಜ್ ಬಿಟ್ಟ, ಆರಾಮ್ ಎಂಜಾಯ್ ಮಾಡ್ಕೊಂಡ್ ಬಂದ್ ಬಿಡೋಣ. ಸುಳ್ಳ ಮತ್ ದಿವ್ಸ ನಾವರ ಹೋಗಂಗಿಲ್ಲ. ಆಗ್ಲಿ ತಗೋ ಬೈ, ಇಷ್ಟ ಎಲ್ಲಾ ಚಲೋ ಹೇಳಿ. ನಮ್ ಹುಡುಗರು ಗೈಸ್, ನಾವು ಬಂದಿದೀವಿ ಪ್ಲಾಟ್ಫಾರ್ಮ್ ನಂಬರ್ 3 ಅಲ್ಲಿ. ಬಂದ್ಬಿಟ್ಟು ನಾವು ಹೋಗ್ತಾ ಇದೀವಿ ಮುಂದ್ಗಡೆ. ಯಾಕಂದ್ರೆ ನಮ್ದು ಟ್ರೈನ್ ಬೋಗಿ ನಂಬರ್ S7. ನೀವು ನೋಡ್ತಾ ಇರ್ಬೋದು, ಟ್ರೈನ್ ಆಲ್ರೆಡಿ ಬಂದಿದೆ. ಇದೇ ಟ್ರೈನ್ ಅಲ್ಲಿ ನಮ್ಮ ಫ್ರೆಂಡ್ ಇದ್ದಾನೆ ರೋಹನ್ ಅಂತ. ಅವ ಆಲ್ರೆಡಿ ಹುಬ್ಳಿ ಜಂಕ್ಷನ್ ಇಂದ ಹತ್ತು ಬಿಟ್ಟಿದ್ದಾನೆ. ಯಾಕಂದ್ರೆ ಅವ ಇರೋದೇ ಹುಬ್ಳಿಯಲ್ಲಿ, ಅದಕ್ಕೆ ಸಲುವಾಗಿ ನೀವು ನೋಡ್ತಾ ಇರ್ಬೋದು. ಅವ್ನು ನಿಮ್ಗೆ ಕಾಣ್ತಾ ಇದ್ದಾನೆ ನೋಡಿ, ಇಲ್ಲೇ ಅದಾನೆ ನೋಡಿ. ಗೈಸ್, ಟ್ರೈನ್ ಬಂದ್ಮೇಲೆ ನಾವ್ ಎಲ್ಲಾ ಫ್ರೆಂಡ್ಸ್ ಟ್ರೈನ್ ಒಳಗೆ ಹತ್ತಿ ಫುಲ್ ಎಕ್ಸೈಟ್ಮೆಂಟ್ ಒಳಗಿದ್ವಿ. ಯಾಕಂದ್ರೆ ನಾವು ಪುಣೆ ಹೋಗ್ತಾ ಇದೀವಿ ಅಂತ ನಮ್ದು ಫುಲ್ ಖುಷಿ ಇತ್ತು. ನೀವು ನೋಡ್ತಾ ಇರ್ಬೋದು ಯಾವ ತರ ಇವರು ಮಾಡ್ತಾ ಇದಾರೆ. ಇವನು ನಮ್ದು ಎಡಿಟರ್ ಅಲ್ತಾಫ್ ಅಂತ, ಇವನು ಫುಲ್ ಎಕ್ಸೈಟ್ಮೆಂಟ್ ಒಳಗಿದ್ದ. ಅವ್ನಿಗೆ ಫುಲ್ ಖುಷಿ ಇತ್ತು, ಯಾಕಂದ್ರೆ ನಾವು ಎಲ್ಲಾ ಪುಣೆ ನೋಡ್ತೀವಿ ಅಂತ. ಇಲ್ಲಿ ಹೋಗಿದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ಏನಾಗುತ್ತೆ ಅಂತ. ವಿಡಿಯೋ ಕೊನೆ ತನಕ ನೋಡಿ, ವಿಡಿಯೋ ಫುಲ್ ಎಂಜಾಯ್ಮೆಂಟ್ ಇದೆ, ಸಖತ್ತಾಗಿದೆ. ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಇದ್ರೊಳಗೆ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅದು ಕಮೆಂಟ್ ಮಾಡಿ. ಈಗ ಮುಂದೆ ವಿಡಿಯೋ ಅಲ್ಲಿ ಏನೇನಾಗುತ್ತೆ ನೋಡೋಣ, ಬನ್ನಿ. عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة عندي لك رقصة قوية يا الحبيب اسمها الصبوحة. ಸೊ ಗೈಸ್, ನಾವು ಫೈನಲಿ ರೀಚ್ ಆದ್ವಿ ಪುಣೆ ಸಿಟಿಗೆ. ನೀವು ನೋಡ್ತಾ ಇರ್ಬೋದು, ಈಗ ನಾವು ಜಸ್ಟ್ ಇಳಿತಾ ಇದೀವಿ ರೈಲ್ವೆ ಸ್ಟೇಷನ್ ಅಲ್ಲಿ. ನೆಕ್ಸ್ಟ್ ನಾವು ಹೋಗೋದು ಬಸ್ ಸ್ಟ್ಯಾಂಡ್ಗೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ಅಲ್ಲಿಂದ ನಾಷ್ಟೆ ಎಲ್ಲ ಮಾಡಿ ನಾವು ಹೋಗೋದು ರೂಮಿಗೆ. ಈಗ ನಾವು ರೈಲ್ವೆ ಸ್ಟೇಷನ್ ಇಂದ ಇಳಿದು ಆಮೇಲೆ ನಾಷ್ಟ ಎಲ್ಲ ಮಾಡಿ ಈಗ ಹೋಗ್ತಾ ಇದೀವಿ ನಮ್ಮ ರೂಮ್ ಕಡೆ. ಇಲ್ಲಿ ಸ್ಟಾರ್ಟಿಂಗ್ ನಾವು ಬಂದು ಬಸ್ ನೋಡಿದ್ವಿ, ಬಸ್ ಸಿಗ್ಲಿಲ್ಲ. ಅದಕ್ಕೆ ಸಲುವಾಗಿ ಮತ್ತೆ ನಾವು ಕ್ಯಾಬ್ ಬುಕ್ ಮಾಡಿ ಈಗ ರೂಮ್ ಕಡೆ ಹೋಗ್ತಾ ಇದೀವಿ. ಎಲ್ಲ ನಮ್ಮ ಫ್ರೆಂಡ್ಸ್, ಇಲ್ಲಿ ನಮ್ಮ ಒಬ್ಬ ಫ್ರೆಂಡ್ ಅದಾನೆ, ಇವ್ನು ನೋಡ್ರಿ. ಆಮೇಲೆ ಇಲ್ಲ ಈ ಕಡೆ
ಸೊ ಗೈಸ್, ಈಗ ನಾವು ಮಧ್ಯಾಹ್ನ ಲಂಚ್ ಮಾಡಕ್ಕೆ ಎಲ್ಲ ಫ್ರೆಂಡ್ಸ್ ಕೂಡಿ ಇಲ್ಲಿ ಬಂದಿದ್ದೀವಿ. ಈಗ ಒಳಗಡೆ ಏನೇನಿದೆ ಗೊತ್ತಿಲ್ಲ, ಹೋಗಿ ನೋಡೋಣ. ಮೆನು ಚಾಟ್ ಕೊಡ್ತಾರೆ, ಆಮೇಲೆ ಪ್ರೈಸ್ ನೋಡಿ ಮಾತಾಡೋಣ. ಹೋಗ್ಲಿ. ಟುಡೇ ಸ್ಪೆಷಲ್ಸ್ ये फैसल ಹೇಗೆ ರೀ? ಹಲೋ ಗೈಸ್, ಎಲ್ಲ ಊಟ ಗೀಟ ಎಲ್ಲ ಆಗಿದೆ. ಎಲ್ಲ ಊಟ ಮಾಡ್ಕೊಂಡು ಹ್ಯಾಂಡ್ ವಾಶ್ ಮಾಡಕ್ ಹೋಗ್ತಾ ಇದೀವಿ. ಎಲ್ಲ ಹುಡ್ರು ಫುಲ್ ಊಟ ಎಲ್ಲ ಆಗಿದೆ. ಏನಪ್ಪಾ ಅಂದ್ರೆ ಊಟ ಒಳಗೆ ಸ್ವಲ್ಪ ಏನೋ ಬಂದಿತ್ತು, ಅದೇ ಸ್ವಲ್ಪ ಅವ್ರ ಜೊತೆ ಮಾತಾಡ್ಬೇಕು. ನೋಡೋಣ ಈಗ ಏನೇನಾಗುತ್ತೆ ಅಂತ. ಲಸ್ಸಿ ಎಲ್ಲ ಬಂದಿದೆ. ಎಲ್ಲ 4 ಲಸ್ಸಿ ಒಳಗೆ 8 ಡಿವೈಡೆಡ್ ಬೈ 2 ಮಾಡಿದೀವಿ. ಎಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಬರುತ್ತೆ. 40 ರೂಪಾಯಿಗೆ ಒಂದು ಲಸ್ಸಿ. ನೋಡ್ರಿ, ಈ ತರ ಇದೆ. ಎಲ್ಲ ಸ್ಟೇಟ್ ಎಲ್ಲ ಚೇಂಜ್ ಆಗಿದ್ದಕ್ಕೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಭಾಳ ಇರುತ್ತೆ. ಸ್ವಲ್ಪ ನೋಡಿ. ಹೆಚ್ಚು ಅಂದ್ರೆ ಇಲ್ಲಿ ಬೇಕಾಗಿರೋದು ಕ್ಯಾಶ್. ನಿಮ್ಗೆ ಆನ್ಲೈನ್ ಪೇಮೆಂಟ್ ಜಾಸ್ತಿ ಆಗಲ್ಲ. ನಾನ್ ಮಾಡಿದ್ದೀನಿ ಪೇಮೆಂಟ್ ಎಲ್ಲಾರ್ದು ನೋಡಿ. ಎಲ್ಲಾರು ನಾವು ಸ್ಪ್ಲಿಟ್ ಮಾಡಿ ಎಲ್ಲ ಸ್ಪ್ಲಿಟ್ ಎಲ್ಲಾರು ದುಡ್ಡು ಕೊಟ್ಟಾರ, ಫೋನ್ ಪೇ ಮಾಡಿದ್ರು ಅಷ್ಟೇ. ಟ್ರಾನ್ಸಾಕ್ಷನ್ ಎಲ್ಲ ಊಟ ಮಾಡಿ ಈಗ ನಾವು ರೂಮ್ ಕಡೆ ಹೋಗ್ತಾ ಇದೀವಿ. ಎಲ್ಲ ನಮ್ ಫ್ರೆಂಡ್ಸ್ ಇಲ್ಲೇ ಇದಾರೆ. ಊಟ ಎಲ್ಲ ಚೆನ್ನಾಗಿದೆ. ಮತ್ತೆ ಹೋಟೆಲ್ ಬಂದಿದೀವಿ. ಎಲ್ಲ ನಮ್ ಕರ್ನಾಟಕಕ್ಕಿಂತ ಜಾಸ್ತಿ ರೇಟ್ ಅಂದ್ರೆ ಡಬಲ್ ರೇಟ್ ಇರ್ತಿಲ್ಲ ಪುಣೆ ಒಳಗೆ. ಎಲ್ಲ ಊಟ ಮಾಡ್ಬೇಕಂದ್ರೆ ಯಾವತ್ತು ಬಂದ್ರೆ ಬರ್ತಾ ಇದೆ ಅಂದ್ರೆ ನೋಡ್ಕೊಂಡ್ ಬರ್ರಿ. ಯಾಕಂದ್ರೆ ರೇಟ್ ಇಂಟು 2 ಇದೆ. ಯಜಮಾನ ಮಾಡ್ತಾರೆ ಇಲ್ಲಿ. ಅಣ್ಣವರು ಹುಳ ತಿನ್ಬಿಟ್ರು, ಬಹಳ ಖತರ್ನಾಗಿತ್ತು ಹುಳ. ಟೇಸ್ಟ್ ಚಲೋ ಐತಂತೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಹುಳ ಬಂದ್ಬಿಟ್ಟು ಎಲ್ಲ ಅದು ನಮ್ದು ವೈಫ್ಸ್ ಎಲ್ಲ ಕೆಂಟಾಗಿತ್ತು. ಅದಕ್ಕೆ ಸಲುವಾಗಿ ಅವರು ಹೋಟೆಲ್ ಓನರ್ ಅವರು ನಮ್ಗೆ 300 ಮೈನಸ್ ಮಾಡಿ, ಅಂದ್ರೆ ಒಬ್ಬರದು ಊಟ ಮೈನಸ್ ಮಾಡಿ ಕೊಟ್ರು. ಅಂತವೆಲ್ಲ ಏನಿಲ್ಲ. ಆಗ್ಲಿ ಗೈಸ್, ಈಗ ಮತ್ತೆ ನೆಕ್ಸ್ಟ್ ನಾವು ಹೋಗ್ತಾ ಇದೀವಿ ನಮ್ಮ ರೂಮಿಗೆ. ಓಕೆ, ಬಾಯ್. ಏನಾರ ಹೇಳು. फॉलो करो, सब्सक्राइब करो और यूट्यूब में दबा के लाइक शेयर कमेंट. ಈಗೆಲ್ಲ ನಾವು ಇಲ್ಲಿ ರೋಡ್ ಕ್ರಾಸ್ ಮಾಡ್ತಾ ಇದೀವಿ. ಇಲ್ಲಿ ನೋಡ್ರಿ, ನಮ್ ಕರ್ನಾಟಕ ಮಂದಿ ಪುಣೆ ಒಳಗೆ ಇದು ನೋಡಿದ್ರೆ ಮೇನ್ ರೋಡ್ ಫುಲ್ ಗೈಸ್, ಇಲ್ಲಿ ನಾವು ಪುಣೆ ಮಾರ್ಕೆಟ್ಗೆ ಬಂದಿದೀವಿ. ಎಲ್ಲ ಇಲ್ಲಿ ನೋಡ್ಬೋದು ನೀವು ಏನೇನಿದೆ ಅಂತ. ಹೇಳ್ರಿ, ನಮ್ದು ಊರಿಗೆ ಮಾರ್ಕೆಟ್ ಚಲೋ ಇಲ್ಲೇ ಬೇಡ. ಬ್ಯಾಡಾಗಿದ್ದ ಚೀಸ್ 1200 ರೂಪಾಯಿ 1300 ರೂಪಾಯಿ ಅಂತ. ಅದೇ ಸೇಮ್ ನಮ್ ಊರೊಳಗ 600-700 ರೂಪಾಯಿ ಕೊಡಿಸ್ತೀವಿ. ಏನಪ್ಪಾ ಅಂದ್ರೆ ಇಲ್ಲಿ ನಮ್ಗೆ ಪ್ರೈಸ್ ಬಹಳ ಡಿಫ್ರೆನ್ಸ್ ಆಗುತ್ತೆ. ಯಾಕಂದ್ರೆ ನಮ್ದು ಬೆಂಗಳೂರಲ್ಲಿ KR ಮಾರ್ಕೆಟ್ ಆಗ್ಬೋದು, ಆಮೇಲೆ ನಮ್ದು ಚಿಕ್ಕಪೇಟೆ ಆಗ್ಬೋದು, ಅಲ್ಲೆಲ್ಲ ಹೋಲ್ಸೇಲ್ ಒಳಗೆ ಚಲೋ ಸಿಗ್ತಾವು. ಇಲ್ಲೆಲ್ಲ ಪುಣೆ ಒಳಗೆ ಫುಲ್ ಸ್ವಲ್ಪ ಪ್ರೈಸ್ ಹೈ ಆಗುತ್ತೆ. ಅಂದ್ರೆ ಇಲ್ಲಿ ಅಷ್ಟೇನು ಎಕ್ಸ್ಪೆನ್ಸಿವ್ ಮಾಲ್ ಏನಿಲ್ಲ, ಅದೇ ಕ್ವಾಲಿಟಿ ಇರುತ್ತೆ. ಏನಪ್ಪಾ
ಇಲ್ಲಿ ಸ್ವಲ್ಪ ಹೈ ಪ್ರೈಸ್ ಇದೆ. ನಮ್ಮ ಬೆಂಗಳೂರಲ್ಲಿ ಫುಲ್ ಲೋ ಕ್ವಾಲಿಟಿ ಒಳಗೆ ಲೋ ಪ್ರೈಸ್ ಒಳಗೆ ಸಿಗುತ್ತೆ. ಇಲ್ಲಿ ಅಷ್ಟೇನು ನಮ್ಗೆ ಇಷ್ಟ ಆಗಿಲ್ಲ. ನೀವು ಎಲ್ಲ ನೋಡ್ಬೋದು ಇಲ್ಲಿ ಯಾವ ತರ ಇದೆ ಅನ್ನೋದು. ನೋಡ್ರಿ ಮಾರ್ಕೆಟ್ ಯಾವ ತರ ಇದೆ. ಪುಣೆ ಮಾರ್ಕೆಟ್ ಇದು, ಪುಣೆ. ದಿಸ್ ಇಸ್ ಪುಣೆ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ನೋಡ್ತಾ ಇದ್ದಾರೆ. छोटे से मैं फोटो फोटो भेजने को लाया जल्दी वही कट कर दो. ಇದೆಲ್ಲ ಅವ್ರಿಗೆ ಬೇರೆ ಎಲ್ಲ ಇಷ್ಟ ಆಗಿದೆ. ಬನ್ನಿ ಹೋಗೋಣ ಮುಂದೆ. ಕನ್ನಡ ಕನ್ನಡ ನೋಡ್ರಿ ಒಂದ್ ಸ್ವಲ್ಪ JP ಗೆ ತಗೋತಾ ಇದ್ರಿ. ನೋಡೋಣ ಎಷ್ಟು ಹೇಳ್ತಾರಂತ. ಸ್ವಲ್ಪ ನಮ್ ಬ್ರದರ್ ಚಾಯ್ಸ್ ಮಾಡಕತ್ತಾರ ಇಲ್ಲಿ. ಜೋರ್ ಬೋಲೆ. ಕೇಳ್ತಾ ಇಲ್ಲ. ನೋಡ್ರಿ ಇಲ್ಲಿ ನಮ್ ಫ್ರೆಂಡ್ ಸ್ವಲ್ಪ ಒಂದ್ JP ಗೆ ತಗೋತಾ ಇದ್ರಿ. ಈಗ ಎಷ್ಟ್ ಐತಿ, ಏನ ದುಡ್ಡು ಐತಿ, ಎಷ್ಟ್ ರೊಕ್ಕ ಐತಿ, ಪ್ರೈಸ್ ಐತಿ ಕೊಡ್ಬೇಕು, ನೋಡ್ಬೇಕು. ಬಾರ್ಗೇನಿಂಗ್ ಹೆಂಗ್ ಮಾಡಿ ಸ್ವಲ್ಪ ಇಷ್ಟ ಚಿಕ್ಕದ ಬೇಕಂತ ಕೊಡಾಕ ಯಾರು ನೋಡ್ಬಾರ್ದು. ಅದ ಬರೀ ಅವನಷ್ಟೇ ನೋಡ್ಬೇಕ, ಯಾರು ನೋಡ್ಬಾರ್ದು. ಹಂಗ ಅದಕ್ಕೆ ಸ್ವಲ್ಪ ಚಾಯ್ಸ್ ಮಾಡತಾರೆ. ವೇಟ್ ಮಾಡಿ ಸ್ವಲ್ಪ, ಆಮೇಲೆ ಎಷ್ಟ್ ಆಗೈತೆ ಪ್ರೈಸ್ ಇಡ್ತೀವಿ. ಓಕೆನಾ? ಸೊ ನಮ್ ಫ್ರೆಂಡ್ಸ್ಗೆ ಅದೆಲ್ಲ ಚೂಸ್ ಆಗಿಲ್ಲ. ಈಗ ನಾವು ಹೋಗ್ತಾ ಇದೀವಿ ಮುಂದ್ಗಡೆ. ನೋಡೋಣ ಮತ್ತೆ ಮುಂದೆ ಏನೇನಿದೆ. ಯಾವೇ ನಡ್ರಿ ಮುಂದೆ ಹೋಗೋಣ. ಈಗ ನೋಡ್ಬೋದು ನೀವೆಲ್ಲ ಯಾವ ತರ ಇದೆ. ನೋಡ್ರಿ ನಿಮ್ JP ಗೆ ಏನು ತಗೊಳ್ಬೇಕಂದ್ರೆ ಇಲ್ಲಿ ಬಹಳಷ್ಟು ವೆರೈಟಿ ಐತಿ. ಲೇಡೀಸ್ಗೆ ಬಹಳಷ್ಟು ವೆರೈಟಿ ಐತಿ. ಏನು ಬೇಕಂದ್ರೆ ಇಲ್ಲಿ ಬರ್ಬೋದು. ಏನಂದ್ರೆ ಮೇನ್ ಮಾರ್ಕೆಟ್ ಪಿಂಪ್ರಿ, ಮೇನ್ ಮಾರ್ಕೆಟ್ ಮೇನ್ ಲೊಕೇಶನ್ ಇದ್ರದ ಪಿಂಪ್ರಿಗೆ ಬರ್ರಿ. ಪುಣೆ ಒಳಗ ಸ್ವಲ್ಪ ರೇಟ್ ಕಾಸ್ಟ್ಲಿ ಐತಿ. ಬೆಂಗಳೂರಿಂದ ಸ್ವಲ್ಪ ರೇಟ್ ಕಾಸ್ಟ್ಲಿ ಐತಿ, ಆದ್ರೂ ಸ್ವಲ್ಪ ಕ್ವಾಲಿಟಿ ಚಲೋ ಐತಿ, ತಗೋಬಹುದು. ನೋಡ್ರಿ ಆರಾಮಾಗಿ ಬರ್ರಿ, ಹುಷಾರಾಗಿ. ಮೊದ್ಲ ಇಲ್ಲ ಮಕ್ಕಳು ಸರಿ ಇಲ್ಲ, ಮಕ್ಕಳೆಲ್ಲ ಎಲ್ಲ ಜನ ನಮ್ಗೆ ನೋಡ್ತಾ ಇದಾರೆ. ಯಾಕಂದ್ರೆ ಸ್ವಲ್ಪ ಲ್ಯಾಂಗ್ವೇಜ್ ಚೇಂಜ್ ಇದೆಯಲ್ಲ. ಇಲ್ಲೆಲ್ಲ ಮರಾಠಿ ನಡೀತಿದೆ, ಇದಕ್ಕಿಂತ ಡ್ರೆಸ್ಸಿಂಗ್ ಆಮೇಲೆ ಇಲ್ಲೆಲ್ಲ ನಡೆಯೋದು ಹಿಂದಿ. ಆದ್ರೂ ನಾವು ಮಾಡ್ತಾ ಇದೀವಿ ವ್ಲಾಗ್. ನೋಡೋಣ ಏನೇನಾಗುತ್ತೆ ಅಂತ. ಈಗ ನೆಕ್ಸ್ಟ್ ನಾವು ಹೋಗ್ತಾ ಇದೀವಿ. ಇಲ್ಲಿ ಎಲ್ಲ ಬಟ್ಟೆ ಅಂಗಡಿ ಅವೆಲ್ಲ ಇದಾವೆ. ಅಲ್ಲಿ ಹೋಗಿ ಎಲ್ಲ ನೋಡ್ತೀವಿ. ಇಲ್ಲೆಲ್ಲ ನೋಡಿ ಪ್ರೈಸ್ ಯಾವ ತರ ಇದೆ ಅಂತ. ಎಲ್ಲ 250, 300, 400 ಬಹಳ ಚೇಂಜಸ್ ಇದೆ ನಮ್ಮ ಬೆಂಗಳೂರಿಗೆ ಇಲ್ಲೇ ಕಂಪೇರ್ ಮಾಡಿದ್ದಾರೆ. ಅಂದ್ರೆ ನಮ್ ತರ ಏನಿಲ್ಲ ಇಲ್ಲಿ, ಆದ್ರೂ ಚಲೋ ಇದೆ. ಒಂದ್ ನೋಡಕ್ಕೆ ಸ್ವಲ್ಪ ಚಲೋ ಇದೆ ಅಷ್ಟೇ. ಪ್ರೈಸ್ ಬಹಳ ದುಬಾರಿ ಆಗುತ್ತೆ. ಎಲ್ಲ ಎಕ್ಸ್ಪೆನ್ಸಿವ್ ಮಾಲ್ಸ್ ಅವೆಲ್ಲ ಇದಾವೆ. ನೋಡಿ ಸ್ವಲ್ಪ. ಇಲ್ಲೆಲ್ಲ ನಿಮ್ಗೆ ಜಾಸ್ತಿ ಸಿಗೋದು ಅರ್ಬಿ, ಆಮೇಲೆ ಕ್ಲೋತ್ಸ್ ಅವೆಲ್ಲ ಸಿಗ್ತವೆ. ಈಗ ನಾವು ಹೋಗ್ತಾ ಇರೋದು ಮುಂದೆ ಎಲ್ಲ ಎಲೆಕ್ಟ್ರಾನಿಕ್ಸ್ ಪಾರ್ಟ್ಸ್ ನೋಡಕ್ಕೆ. ಅಂದ್ರೆ ಅವೆಲ್ಲ ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಪಾರ್ಟ್ಸ್ ಸಿಗ್ತದೆ. ಇಲ್ಲೆಲ್ಲ ಕ್ಲೋತ್ಸ್ ಸಿಗ್ತವೆ. ಇಲ್ಲೆಲ್ಲ ಅದೇ ಅಂಗಡಿ. ಆಮೇಲೆ ಶೂಸ್, ಫುಡ್ಸ್ ವೇರ್ಸ್ ಭಾಳ ಇದಾವೆ. ನೋಡೋಣ ಈಗ ಮುಂದೋಗಿ. ओला उबर बुक गड़बड़ आगे नम्दा फ्रेंड 10 सीट है गाइस, थोड़ा समझ लो बात को. और आगे बहुत कुछ देखने का है. स्ट्रीट्स ऑफ यूरोप ಎಲ್ಲಿ ಹೋಗ್ತಾ ಇದೀವಿ? स्ट्रीट्स ऑफ यूरोप कि बाहर के देश के जैसा फीलिंग आएगा. समझ में आएगा? ಸೊ ಗೈಸ್ ಈಗ ನಾವು ಹೋಗ್ತಾ ಇದೀವಿ ಈಗ ಸ್ಟ್ರೀಟ್ಸ್ ಆಫ್ ಯುರೋಪ್ಸ್ ಅಂತ. ಅದು ಸ್ವಲ್ಪ ಯುರೋಪ್ ತರ ನಮ್ಗೆ ಫೀಲ್ಸ್ ಬರುತ್ತೆ. ಅದಕ್ಕೆ ಸಲುವಾಗಿ गाइस कुछ भी करो लाइफ में, पैसा कमाओ, घूमते रहो, टैक्सी को देखो एंजॉयमेंट इज मोस्ट इंपॉर्टेंट. एक बार आ गए ना 15,000 20,000 ऐसा धड़ाधड़ उड़ा देंगे. इधर देखो सब पैसा कमाओ, उड़ाते जाओ. ಸೊ ಗೈಸ್ ಇವಾಗ ನಾವು ಹೋಗ್ತಾ ಇದೀವಿ नानी को बोल ಸ್ಟ್ರೀಟ್ಸ್ ಆಫ್ ಯುರೋಪ್ಸ್ಗೆ. ಕ್ಯಾಬ್ ಬುಕ್ ಮಾಡಿದೀವಿ. ನೋಡೋಣ ಈಗ ಹೋಗಿ ಕುಂದ್ರಲೆ ಮುಂದೆ. दो जने कार में ಚಲೋ ಈಗ
होगो भाई मेरे साथ है मुझे मेरे साथ है आते जम्मू तू बढ़ गए 6 सेटर करे वांग ಸ್ಟೇಟ್ ಆಫ್ ಯುರೋಪ್ ಗೆ ಹೋಗ್ತಾ ಇದೀವಿ ಕ್ಯಾಬ್ ಬುಕ್ ಮಾಡಿವಿ ಹೋಗ್ತಾ ಇದೀವಿ ನೋಡ್ಬೇಕು ಈಗ ಬಹಳ ಜನ ಹೋಗತ್ತಾರೆ ಹೇಳತ್ತಾರ ಬಾಳ ಚಲೋ ಐತೆ ಈಗ ನೋಡ್ಬೇಕು ಮುಂದಿನ ಕತೆ ಏನಾಗ್ತದೆ ಅಂತ ನೆಕ್ಸ್ಟ್ ಬ್ಲಾಗ್ ನೋಡ್ರಿ ನೆಕ್ಸ್ಟ್ ಬ್ಲಾಗ್ ನಾವು ಅಲ್ಲಿ ಹೋಗಿ ಮಾಡ್ತೀವಿ ಇದೆಲ್ಲ ಇನ್ಫಾರ್ಮ್ ಕೊಡ್ತೀವಿ ಏನಿದೆ ಹೆಂಗಿದೆ ಹೆಂಗಿದೆ ನಮ್ ಜೊತೆ ಇರ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಐಕನ್ ಗೆ ಆನ್ ಮಾಡ್ರಿ ಓಕೆ ಸೊ ಗೈಸ್ ನಮ್ ಫ್ರೆಂಡ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ನಾನೇನು ಹೇಳೋದು ಏನು ಇಷ್ಟ ಪಡಂಗಿಲ್ಲ ಸೊ ಹೋಗೋಣ ಈಗ ಅಲ್ಲಿ ಹೋಗಿ ಅಲ್ಲಿಂದ ವೈಬ್ಸ್ ಯಾವ ತರ ಇದೆ ಎಲ್ಲ ನೋಡಿ ಎಲ್ಲ ನೀವು ವಿಡಿಯೋನಲ್ಲಿ ಇರ್ರಿ ಎಲ್ಲ ತೋರಿಸ್ತೀವಿ ಓಕೆ ನೆಕ್ಸ್ಟ್ ಸಿಗೋಣ ಸೊ ಗೈಸ್ ನಾವು ಆಲ್ರೆಡಿ ಇಲ್ಲಿ ಬಂದಿದೀವಿ ಸ್ಟ್ರೀಟ್ಸ್ ಆಫ್ ಯುರೋಪ್ಸ್ ಅಂತ ಸ್ವಲ್ಪ ವ್ಯೂ ತೋರಿಸ್ತೇನೆ ನೋಡಿ ಯಾವ ತರ ಇದೆ ಅಂತ ಬನ್ನಿ ಹೋಗೋಣ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಅದಾರೆ ಆಲ್ರೆಡಿ ಹೋಗಿದ್ದಾರೆ ಅವರು ಈಗ ನಾವು ಹೋಗಿ ಎಲ್ಲ ತೋರಿಸ್ತೀನಿ ಯಾವ ತರ ಇದೆ ಅಂತ ಇಲ್ಲಿ ಎಲ್ಲ ನೋಡ್ಬೋದು ನೀವು ಯಾವ ತರ ಇದೆ ಒಳಗಾದ್ರೂ ಚಲೋ ಐತಿ ಈಗ ಒಳಗ್ ಹೋಗಿ ಟಿಕೆಟ್ ತೆಗಿಬೇಕ ಟಿಕೆಟ್ ಐತೆ ಅಂತ ಟಿಕೆಟ್ ತಗೊಂಡ ನೋಡ್ಬೇಕು ನೋಡ್ರಿ ವ್ಯೂ ನೋಡ್ರಿ ಒಂದ್ಸಲಿ ಇದೆಲ್ಲ ಸ್ವಲ್ಪ ಯುರೋಪಿಯನ್ಸ್ ತರ ಫೀಲ್ ಕೊಡುತ್ತೆ ನಮ್ಗೆ ಇಲ್ಲಿ ಯಾವ ತರ ಇದೆ ಅಂತ ಸೊ ನೋಡಿ बेबी बनेगी तू बिल्कुल दिल जो तुम्हारा है कैसा बेचारा है मानना बेशरम बिल्कुल खटारा है ಸೊ ಗೈಸ್ ಇಲ್ಲೇ ಎಲ್ಲ ಬಂದು ನೋಡ್ತಾ ಇದೀವಿ ಯಾವ ತರ ಇದೆ ಅಂತ ಸ್ವಲ್ಪ ಏನ್ ತಗೊಳಕ್ ಬರ್ತಾ ಇಲ್ಲ ಓನ್ಲಿ ಸೀಯಿಂಗ್ ಅಂಡ್ ಗೋಯಿಂಗ್ ಓನ್ಲಿ ನಾಟ್ ಪರ್ಚೇಸಿಂಗ್ ಎನಿಥಿಂಗ್ ಸೊ ಎಲ್ಲ ನೋಡಿ ಯಾವ ತರ ಇದೆ ಅಂತ ಹಲೋ ಗಾಯ್ಸ್ ನಾವು ಬಂದಿದೀವಿ ಈಗ ಯುರೋಪ್ ಸ್ಟ್ರೀಟಿಗೆ ಬನ್ನಿ ನಿಮಗೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ಅವ್ರ ಗಾಂಧಿ ಚಶ್ಮಾ ಗಾಂಧಿ ಅವ್ರ ದೋಸ್ತರದೇ ಈಗ ನೋಡ್ರಿ ಸ್ಟ್ರೀಟ್ಸ್ ಆಫ್ ಯುರೋಪ್ ನೋಡ್ರಿ ಹೆಂಗಿದೆ ಅಂದ್ರ ಗರಮ ಇದೆ ಸೊ ಗೈಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಆಲ್ಸೋ ಈ ಪಾರ್ಟ್ ಇಂದು ಪಾರ್ಟ್ 2 ನ ಬರುತ್ತೆ ಪಾರ್ಟ್ 2 ನಲ್ಲಿ ನಾನು ಆಟೋ ಎಕ್ಸ್ಪ್ಲೋರ್ ಮಾಡ್ತೀನಿ ಅದರಲ್ಲಿ ಏನೇನಾಗುತ್ತೆ ನೋಡೋಣ ವಿಡಿಯೋ ಬರೋ ತನಕ ವೇಟ್ ಮಾಡಿ ಓಕೆ ಟೇಕ್ ಕೇರ್ ಬಾಯ್